ಫಾರ್ ದಿ ಫಸ್ಟ್ ಟೈಮ್ ನಾನು ಟ್ಯಾಟೂ ಹಾಕಿಸ್ಕೊಳಕ್ ಹೋಗ್ತಾ ಇದೀನಿ. ಏನು ಟೋಪಿಗಳು, ಕನ್ನಡಕ, ಶೂಸು ಇಷ್ಟೊಂದೆಲ್ಲ ಹುಚ್ಚಿತ್ತು. ನಿಮ್ಮ ಯಜಮಾನ್ರೆ ನೀವ್ ಎಷ್ಟು ಬೈತೀರಾ? ನಾವಷ್ಟು ಬೈಯಲ್ಲ. ನಿಮಗೆ ತೋರಿಸ್ಕೊಡ್ತೀನಲ್ಲ, ಎಲ್ಲ ಈಸಿ. ನಮ್ಮ ಎರಡು ಪೆಟ್ಟಿದೆ. ಸೊ ಕಚ್ಚತ್ತಾ ಅಂತಂದ್ರು, ಕಚ್ಚಲ್ಲ ಅಂತಂದ್ವಿ, ಕೈ ಹಾಕಿದ್ರು ಅದು ಕಚ್ಬಿಡ್ತು. ಐ ಥಿಂಕ್ ಟ್ಯಾಟೂ ಬಂದು ಒಂದು ಎಕ್ಸ್ಪ್ರೆಷನ್. ನಿಮಗೆ ಏನೋ ಒಂದು ಇಷ್ಟ ಇದ್ದರೆ ಇಲ್ಲ ಏನೋ ಜೊತೆ ಕನೆಕ್ಟ್ ಆದರೆ ಯು ಶುಡ್ ಗೆಟ್ ಅ ಟ್ಯಾಟೂ ಅಂತ ಹೇಳ್ತೀನಿ. ಏನು ಸರ್ ಸ್ಕಿನ್ ಒಳಗೆ ಅಷ್ಟೊಂದು ಡಿಪ್ ಮಾಡ್ತಿದ್ದೀರಾ? ನೀವು ಒಳಗೆ ಹೋಗಲ್ವ ಡ್ರಿಲ್ ಮಾಡ್ದಂಗೆ? ನೋ ಕಾಮೆಂಟ್ಸ್. ಆಯ್ತಾ, ಹಂದಿ ಹಾಕ್ಸ್ಕೊಂಡೆ? ಆಯ್ತಾ, ಮುಗಿತಾ? ಇನ್ನೂ ಆಗಿಲ್ವಾ? ನಾನು ಅದನ್ನೇ ಶಾಕ್ ಆಯಿತು, ಇಷ್ಟು ಆರಾಮಾಗಿ ಕುತ್ಕೊಂಡಿದ್ದಾರಲ್ಲ. ಅಬ್ಬಬ್ಬಾ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್. ಸೊ ಈ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವ್ಲಾಗ್ ಅಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ. ಯಾಕೆ ಅಂತಂದರೆ ನನ್ನ ಲೈಫಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನಾನು ಟ್ಯಾಟೂ ಹಾಕಿಸ್ಕೊಳಕ್ ಹೋಗ್ತಾ ಇದ್ದೀನಿ. ಈ ಟ್ಯಾಟೂನ ನನಗೆ ಒಬ್ರು ಸ್ಪೆಷಲ್ ಪರ್ಸನ್ ಗಿಫ್ಟ್ ಮಾಡ್ತಿದ್ದಾರೆ. ಹಾಗೆ ಈ ಟ್ಯಾಟೂ ಹಾಕಿಸ್ಕೊಳ್ಳೋದಕ್ಕೆ ರೀಸನ್ ಏನು ಅಂತ ಆ ವ್ಯಕ್ತಿ ಕೈಯಲ್ಲೇ ಆ ವ್ಯಕ್ತಿ ಬಾಯಲ್ಲೇ ಬೇಕಾದ್ರೆ ಕೇಳೋಣ. ನನ್ನ ಜೊತೆಗೆ ನಮ್ಮ ಯಜಮಾನ್ರು ಇದ್ದಾರೆ. ಹಾಯ್ ಯಜಮಾನ್ರೆ. ಹಲೋ, ನಮಸ್ಕಾರ. ನನಗೆ ಧೈರ್ಯ ತುಂಬೋದಕ್ಕೆ ನನ್ನ ತಮ್ಮ ಬಂದಿದ್ದಾನೆ ಮುನ್ನ. ನೋಡಿ ಸ್ಪೆಷಲ್ ವ್ಯಕ್ತಿ ಇವರೇ ಆ ವ್ಯಕ್ತಿ. ಫೈನಲಿ ಟ್ಯಾಟೂ ಸ್ಟುಡಿಯೋಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ನಾವು ಟ್ಯಾಟೂ ಹಾಕಿಸ್ಕೋಬೇಕು ಅಂತ ಇದ್ವಿ, ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಾರೆ. ಈಗ ನೀವೇ ನೋಡ್ಬೋದು ಇಲ್ಲಿ ಎಲ್ಲರೂ ಸೆಲ್ಫಿ ಅಂತ ಫುಲ್ಲು ಬ್ಯುಸಿಯಾಗಿ ಹಂಗಾಮ ಮಾಡ್ತಿದ್ದಾರೆ. ಫೀಲ್ ಸೊ ಗುಡ್. ನನ್ನ ಗಂಡನಿಗೆ ಇಷ್ಟು ದಿನ ಏನು ಟೋಪಿಗಳು, ಕನ್ನಡಕ, ಶೂಸು ಇಷ್ಟೊಂದೆಲ್ಲ ಹುಚ್ಚಿತ್ತು. ಈಗ ಹೊಸ ಅಡಿಕ್ಷನ್ ಅವನಿಗೆ. ಏನಪ್ಪ ಅಂತಂದರೆ ಉಂಗುರಗಳು ಹಾಕೊಳ್ಳೋದು. ಈಗ ಉಂಗುರಗಳು ಎಷ್ಟೆಷ್ಟು ಕಲೆಕ್ಷನ್ಸ್ ಮಾಡ್ತಿದ್ದಾನೆ ಅಂತಂದರೆ ಇಲ್ಲಿ ಬಂದಿದ ತಕ್ಷಣ ಇಲ್ಲಿ ಉಂಗುರಗಳನ್ನ ನೋಡ್ತಾ ಇದ್ದಾನೆ. ಸಾಕಾಗಿದೆ ಗುರು. ನೋಡಿ, ಏನೋ ಹುಲಿ ಇದೆ, ಚೇಳು, ಹಲ್ಲಿ, ಸಾಕಾಗಿದೆ. ಆ್ಯಂಡ್ ನನಗಿದು ಭಾಳ ಇಷ್ಟ ಆಯಿತು. ಈ ಥರದ್ದು ನಿನ್ನ ಹತ್ರ ಇದೆ. ಇನ್ನೊಂದು ಮಜಾ ಇದೆ ನೋಡಿ, ಗೂಬೆ ಚೆನ್ನಾಗಿದೆ. ಎಲ್ಲರೂ ಏನು ಗೂಬೆ ಅನ್ಕೋಬೋದು, ಬಟ್ ಗೂಬೆ ಲಕ್ಷ್ಮಿ. ಗೂಬೆ ಚೆನ್ನಾಗಿದೆ. ಎಲ್ಲರೂ ಏನು ಗೂಬೆ ಅನ್ಕೋಬೋದು, ಬಟ್ ಗೂಬೆ ಲಕ್ಷ್ಮಿ. ಓ ಆತ, ನಾವೆಲ್ಲ ಅಷ್ಟು ಕಲ್ತಿಲ್ಲ ಬಿಡ್ರಿ. ಅದಕ್ಕೆ ನಂಗೆ ಇಷ್ಟ. ನೀನೇನು ಹಾವ ನಾಗಿಣಿ. ಇದು ಆ್ಯಕ್ಚುಲಿ ಹಾಕೋ ಕರೆಕ್ಟ್ ಆಗಿದೆ. ಇದು ಇವಳಿಗೆ ಅಷ್ಟೇ ಇಲ್ಲ, ಎಲ್ಲ ಹೆಣ್ಮಕ್ಳಿಗೂ ಸೂಟ್ ಆಗುತ್ತೆ. ಹೆಣ್ಮಕ್ಳು ಹಾವಿದ್ದಂಗೆ ಯಾವಾಗಲೂ ಎಡೆ ಎತ್ಕೊಂಡು ಕಚ್ತಾನೆ ಇರ್ತಾರೆ. ಇಲ್ಲೊಂದು ಫಿಲ್ಟರ್ ಇಟ್ಕೊಂಡ್ಬಿಟ್ರೆ ಇಲ್ಲಿಂದ ಈಚೆಗೆ ಚಿನ್ನ ರನ್ನ ಅದೇ ಬರ್ತದೆ. ನಾವು ಅದು ಕಲ್ತಿಲ್ಲ. ಆ ಥರ ಇದ್ರೆ ನಾವು ಸೇಫ್ ಆಗಿರ್ತೀವಿ ಅಲ್ವಾ? ಆ ಥರ ಇದ್ರೆ ನಾವು ಸೇಫ್ ಆಗಿರ್ತೀವಿ. ನಿಮ್ಮ ಆ್ಯಕ್ಟಿಂಗ್ ಮಾತ್ರ ಸೂಪರ್. ನಾನು ನಿಮ್ಗೋಸ್ಕರ ನಾನು ಗಿಚ್ಚಿಗಿಲಿ ನೋಡ್ತೀನಿ. ನನಗೋಸ್ಕರ ಗಿಚ್ಚಿಗಿಲಿ ನೋಡ್ತಾ ಇದ್ರೆ ಆ್ಯಕ್ಟಿಂಗು ಇವ್ರದ್ದು ಅವಾಗ ಕಾಮಿಡಿ ಮಾಡ್ತಾರಲ್ಲ, ನಾನು ಇವ್ರಿಗೆ ಬೈತದ್ದು ಇಷ್ಟ ಆಗ್ತಿತ್ತ ನಿಮಗೆ? ನಿಮ್ಮ ಯಜಮಾನ್ರೆ ನೀವು ಎಷ್ಟು ಬೈತೀರಾ? ನಾವಷ್ಟು ಬೈಯಲ್ಲ. ನಿಮಗೆ ತೋರಿಸ್ಕೊಡ್ತೀನಲ್ಲ, ಎಲ್ಲ ಈಸಿ. ಸಖತ್ತಾಗಿ ಅವ್ರಿಗೆ ಬೆಂಡ್ ಎತ್ತಾ ಇರ್ತೀರಾ. ಹೌದಾ? ಸೂಪರ್ ಕ್ಯೂಟ್ ಪ್ಯಾರ್. ಥ್ಯಾಂಕ್ ಯು ಸೋ ಮಚ್. ಈಗ ನನ್ನ ಲೈಫಲ್ಲಿ ಫಸ್ಟ್ ಟ್ಯಾಟೂ ಅಂತಂದಲ್ವಾ, ಆ ಫಸ್ಟು ಟ್ಯಾಟೂ ಹಾಕಿಸ್ಕೊಳ್ಳೋ ಕಾರಣನೇ ಇವರು. ಇಲ್ಲ ಅಂದರೆ ನನ್ನ ಜೀವನದಲ್ಲಿ ನಾನು ಟ್ಯಾಟೂ ಹಾಕಿಸ್ಕೊತಾನೆ ಇರಲಿಲ್ಲ. ಏನಕ್ಕೆ ಟ್ಯಾಟೂ ಹಾಕಿಸ್ಕೊತಾ ಇದ್ದೀನಿ ಅಂತ ಒಬ್ಬರು ಹೇಳಿ. ಆ್ಯಕ್ಚುಲಿ ನಮ್ಮ ಮನೆಗೆ ಬಂದಾಗ ನಮ್ಮ ಎರಡು ಪೆಟ್ಟಿದೆ, ಕೋಕೋ ಬ್ರೌನಿ ಅಂದ್ಬಿಟ್ಟು. ಸೊ ಕಚ್ಚತ್ತಾ ಅಂತಂದರು, ಕಚ್ಚಲ್ಲ ಅಂತಂದ್ವಿ,
ಕೈ ಹಾಕಿದ್ರು ಅದು ಕಚ್ಬಿಡ್ತು. ಫಸ್ಟ್ ಟೈಮ್ ಆ್ಯಕ್ಚುಲಿ ಅದು ಕಚ್ಚಿರೋದು, ಅದು ಇವ್ರಿಗೇನೆ ಕಚ್ಚಿರೋದು. ಹೆಂಗೆ ಅಂದರೆ ನಾನು ಆ್ಯಕ್ಚುಲಿ ಇಲ್ಲಿಗೆ ಏನೋ ಬೈಟ್ ಹಾಕಬೇಕಾಗಿತ್ತು, ಸದ್ಯ ನಂಗೆ ಕೈ ಕೊಟ್ಟೆ, ಆ ಪರಿಣಾಮ ಇಲ್ಲಾಗಿದೆ. ಒಂಥರ ಲೈಫ್ ಲಾಂಗ್ ಟ್ಯಾಟೂ ಇದು. ಟ್ಯಾಟೂ ಹಾಕ್ಸೋದೇ ಬೇಡ, ಅವ್ರ 2 ಹಲ್ಲಿನ ಗುರುತು ಇಲ್ಲೇ ಇದೆ. ನಾನು ನೋಡಿ ಆಶ್ಚರ್ಯ ಆಯ್ತು. ಇಷ್ಟು ಡೀಪ್ ಆಗಿತ್ತು ಅದು. ಹೌದಾ? ನೀವೇ ಎಲ್ಲ ಕ್ಲೀನ್ ಮಾಡಿದ್ರಲ್ವಾ? ಇಷ್ಟು ಡೀಪ್ ಆಗಿ ನನಗೆ ಗೊತ್ತಿರಲಿಲ್ಲ ಹಿಂಗ್ ಮಾರ್ಕ್ ನಿಂತಿದೆ ಅಂತ. ಸೊ ಆ ಕಾರಣದಿಂದ ನಾನು ಇವತ್ತು ಟ್ಯಾಟೂ ಹಾಕಿಸ್ಕೊತಾ ಇದ್ದೀನಿ. ಕವರ್ ಮಾಡೋದಕ್ಕೆ, ಇದನ್ನ ಕವರ್ ಮಾಡೋದಕ್ಕೆ ಇವತ್ತು ನಾನು ಟ್ಯಾಟೂ ಹಾಕಿಸ್ಕೊತಾ ಇದ್ದೀನಿ. ಚಿಂತೆ ಮಾಡಬೇಡಿ, ಭಗವಂತನ ಸಂಕಲ್ಪ ಹಿಂಗಿದ್ರೆ ಹಂಗೆ ನಡಿಬೇಕಾಗತ್ತೆ. ಹೌದು, ಇವಾಗ ಏನು ಸಜೆಸ್ಟ್ ಮಾಡ್ತೀರಾ? ನಿಮ್ಗೆ ಯಾವ ಥರ ಇಷ್ಟ, ಏನು ಇಷ್ಟ? ಆ್ಯಕ್ಚುಲಿ ಮಗ ಯಶುಗೆ ಆ 2 ಮಾರ್ಕ್ ಆಗಿಡಕ್ಕೆ ಹಂದಿ ಹಾಕ್ಸ್ಕೋಬೇಕು ಅಂತ ಹೇಳಿ. ಅದೇನೋ ಅವಳಿಗೆ ಪಿಗ್ ಅಂದರೆ ತುಂಬ ಇಷ್ಟ. ಹೌದಾ? ಸೊ ಅದೇನೋ ಒಂದು ಹಂದಿ, ಆ ಹಂದಿ 2 ಮೂಗಿಂದ ಇರುತ್ತಲ್ವಾ, ಅದ್ರಲ್ಲಿ ಆ ಮಾರ್ಕ್ ಕವರ್ ಆಗುತ್ತೆ. ಹಂದಿ ಹಾಕ್ಸ್ಕೋಬೇಕು ಅಂತ ಹೇಳಿ ನಿನ್ನ ಸಜೆಷನ್ ಹೇಳಿ. ಆ್ಯಕ್ಚುಲಿ ಹಂದಿ ಹಾಕಿಸ್ಬೋದು, 2 ಸ್ಟ್ರೈಟ್ ಆಗಿ ಕಚ್ಚಿದ್ರೆ ಹಾಕ್ಸ್ಬೋದಾಗಿತ್ತು. ಹಿಂಗೆ ಹಾಕ್ಸಿದ್ರೆ ಹಂದಿ ಹಿಂಗೆ ಇಷ್ಟ ಆಗಿರೋ ತಿರುಗಿರೋ ಥರ ಹಾಕ್ಸ್ಕೋಬೇಕು. ನೀನು ಹೋಗು. ನೀನು ನನಗೆ ಪೆಟ್ಸ್ ಅಂದರೆ ಇಷ್ಟ ಅನ್ನೋದು ಇದರಿಂದನೂ ಗೊತ್ತಾಗುತ್ತೆ. ನನ್ನ ಬ್ಯಾಗು ಪೆಟ್ಟೆ, ಸೊ ಅದಕ್ಕೆ ಫಸ್ಟು ಪೆಟ್ಸ್ ಹಾಕ್ಸ್ಕೊಳೋಣ ಅಂತ ಇದೆ. ಬಟ್ ನೀವೇನು ಹೇಳ್ತೀರಾ? ಪೆಟ್ ಎಲ್ಲ ಹಾಕ್ಸ್ಕೋತಾರೆ, ಬಟ್ ಏನಾದರೂ ಒಂದು ನಿಮ್ಮ ಲೈಫ್ಗೆ ಕನೆಕ್ಟ್ ಆಗುವಂಥದ್ದು ಅಥವಾ ಫ್ರೆಂಡ್ಸ್, ನಾನು ಇವಾಗ ಎಷ್ಟು ಹೆಂಗೆ ಕೋಪ ಬರ್ತಿದೆ ಅಂದರೆ ನನಗೆ ಮ್ಯಾನಿಫೆಸ್ಟೇಷನ್ ಆಗುವಂಥದ್ದು ಏನಾದರೂ ಒಂದು ಆ ಥರ ಒಂದು ಡಿಸೈನ್ ಹಾಕ್ಸ್ಕೊಂಡ್ರೆ ಇಟ್ ಈಸ್ ಆ್ಯಕ್ಚುಲಿ ಕನೆಕ್ಟೆಡ್ ಟು ಯುವರ್ ಡ್ರೀಮ್ಸ್ ಆ್ಯಸ್ ವೆಲ್. ಸೊ ಆ ರೀತಿ ಏನಾದರೂ ಹಾಕ್ಸ್ಕೊಳ್ಳಿ. ಹಂಗಾರೆ ಬಟರ್ಫ್ಲೈ, ಲೇಡಿ ಬಾಗ್, ಏನೇನೋ ಇದೆಯಲ್ಲ ಮ್ಯಾನಿಫೆಸ್ಟೇಷನ್ಗೆ. ಲೋಟಸ್ಸು, ಹ್ಯಾಂಡು. ಐ ಥಿಂಕ್ ಬಟರ್ಫ್ಲೈ ಶುಡ್ ಬಿ ಗುಡ್. ಇಟ್ ವಿಲ್ ಗೋ ವಿತ್ ಯುವರ್ ಪರ್ಸನಾಲಿಟಿ ಆಲ್ಸೋ. ಕಲರ್ ಚಿಟ್ಟೆ ಆರಿಸ್ತಾನೆ. ನಿನ್ನಷ್ಟು ಚಿಟ್ಟೆ ಆರಿಸಲ್ಲ ತಂದೆ. ನನ್ನ ಮೇಲೆ ಹಣೆ ಇಟ್ಟು ನಮ್ಮ ವಿನಯ್ ಸಜೆಸ್ಟ್ ಮಾಡೋದು ಅದೇ, ನಾನು ಸಜೆಸ್ಟ್ ಮಾಡೋದು ಅದೇ, ಚಿಟ್ಟೆ ಹಾಕ್ಸ್ಕೊ ಅಂತ. ಇಲ್ಲ ಹಂದಿನೇ ಹಾಕ್ಸ್ಕೊತೀನಿ ಕೂತಿಯಾಳೆ. ಸೊ ಇವಳು ಏನು ಕೈಗೆ ಹಾಕ್ಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ. ಆ್ಯಕ್ಚುಲಿ ಮನೇಲಿ ಇದ್ದಿದ್ರೆ ನಿಜವಾಗ ನನ್ನ ನಿಜ ಸ್ವರೂಪ ತೋರಿಸಿ ಜಾಡಿಸ್ಬೋದಿದ್ದೆ. ಆದರೆ ಎಲ್ಲರೂ ಇದ್ದಾರೆ ಅಂತ ಬಿಟ್ಟು ಸೈಲೆಂಟಾಗಿ ಕೂತಿದ್ದೀನಿ. ಬಟರ್ಫ್ಲೈ ಓಕೆ. 3 ಜನದ್ದು ಓಕೆನಾ? ಬಟರ್ಫ್ಲೈ. ಸೊ 3 ಬಟರ್ಫ್ಲೈ ಹಾಕ್ಸ್ಕೊಂಬಿಡಿ. ಅದೇ ಬಟರ್ಫ್ಲೈ ಆ ರೀಲ್ಸ್ ಬಂದಾಗಿಂದ ಅಂತೂ ಅದೇ. ಓ, ಏನದು ನನ್ಗೆ ಗೊತ್ತಿಲ್ಲ. ಹೌದಾ? ಎಲ್ಲಿ? ಫಾರ್ ದಿ ಫಸ್ಟ್ ಟೈಮ್ ಲೈಫಲ್ಲಿ ನನ್ನ ಹೊಸ ಟ್ಯಾಟೂ ಬಟರ್ಫ್ಲೈ ಹಾಕಿಸ್ಕೊತಾ ಇದ್ದೀನಿ. ಸೊ ವಿಶ್ ಮಿ ಗುಡ್ ಲಕ್. ಒಳ್ಳೇದಾಗಲಿ, ಒಳ್ಳೆ ಸಕ್ಸಸ್ ಆಗಲಿ. ಓಕೆ, ಆಲ್ ದಿ ಬೆಸ್ಟ್. ಈಗ ನಿರಂಜನ್ ಆ್ಯಕ್ಚುಲಿ ನನಗೆ ಯಾರು ಟ್ಯಾಟೂ ಹಾಕ್ತಾರಲ್ವಾ ಅವ್ರ ಹತ್ರ ಫುಲ್ ಡೀಪ್ ಡಿಸ್ಕಷನ್ ಮಾಡ್ತಿದ್ದಾನೆ. ನನ್ನ ಹೆಂಡತಿಗೆ ಸ್ವಲ್ಪ ಹುಷಾರಾಗಿ ಹಾಕಿ, ಚೆನ್ನಾಗಿ ಹಾಕಿ ಅಂತೆಲ್ಲ ಫುಲ್ ಡಿಸ್ಕಸ್ ಮಾಡ್ತಿದ್ದಾನೆ. ಓಕೆ, ಕೇಳೋಣ. ಏನು ಮಾಡ್ತಿದ್ದೀರಾ ಇವರೇ? ನಿಂಗೆ ಇವರೇ ಅಂತ ಟ್ಯಾಟೂ ಹಾಕೋದು, ಅದಕ್ಕೆ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಇವ್ರು ನೋಡಿ ಯಶು, ಇವರು ಬೇರೆ ಭಾಷೆ ಆ್ಯಕ್ಚುಲಿ, ಅಸ್ಸಾಮು. ಅಸ್ಸಾಮಿಂದ ಬಂದು ಇಲ್ಲಿ ಬಂದು ಕನ್ನಡ ಕಲಿತು ಇಲ್ಲೆಲ್ಲ ಟ್ಯಾಟೂ ಹಾಕ್ತಾ ಇರೋದು. ಜೈ ಕರ್ನಾಟಕ ಮಾತೆ. ಎಷ್ಟು ವರ್ಷ ಆಯ್ತು ಅಸ್ಸಾಮಿಂದ ಬಂದು? ಇಲ್ಲಿ 13 ವರ್ಷ ಆಯಿತು. ಹೌದಾ? ವೆರಿ ಗುಡ್. ಚೆನ್ನಾಗಿ ಮಾತಾಡ್ತಾರಲ್ಲ. ಅಸ್ಸಾಮಿಲಿ ಏನು? ಎಲ್ಲರಿಗೂ ನಮಸ್ಕಾರ ಅನ್ನಕ್ಕೆ. ನಮಸ್ಕಾರ. ಮೂರ್ ನಾಮ ಪ್ರಭಾತ್. ನಮಸ್ಕಾರ. ಮೂರ್ ನಾಮ ಪ್ರಭಾತ್. ಓಕೆ. ಒಟ್ಟಲ್ಲಿ ಇವಾಗ ಇವ್ರಿಗೆ ನೋಡಪ್ಪ ಬಟರ್ಫ್ಲೈ ಹಾಕೋಣ ಅಂತಿದ್ದೀವಿ. ತೋಸೆ ಈಗ ಇದನ್ನು ಕವರ್ ಆಗಬೇಕು. ಕವರ್ ಆಗುತ್ತಾ? ಸಿಂಗಲ್ ಬಟರ್ಫ್ಲೈ ಮಾಡಬೇಕು. ಸಿಂಗಲ್ ಬಟರ್ಫ್ಲೈ ಮಾಡಬೇಕು. ಏನು ಸಜೆಸ್ಟ್ ಮಾಡಿದ್ರೆ? ಕಲರ್ ವಿತ್ ಕಲರ್ ವಿತ್ ಕಲರ್ ಅಲ್ಲ, ವಿತೌಟ್ ಕಲರ್, ಬ್ಲ್ಯಾಕ್ ಆ್ಯಂಡ್ ಗ್ರೇ ಅಲ್ಲಿ ಮಾಡಬೇಕು. ಇಡೀ ಬಾಡಿನೇ ಟ್ಯಾಟೂ ಇದೆ. ಹೆಂಗಪ್ಪ ಗಂಟ್ಲಲ್ಲಿ ಗೋಬೆ. ಕೈ ತೋರ್ಸ್ ರಜಾ. ಏನದು? ಇದು ಅಡ್ವೆಂಚರ್ ಡಿಸೈನ್. ಬಾ ದೋಣಿ, ಬೆಟ್ಟ ಗಿಟ್ಟ ಎಲ್ಲ ಇದೆ ಗುರು. ಕಾಂಪಾಸು. ಏನಿದು? ಲಾಯಲ್ಟಿ. ಯಾರ್ದು ಲಾಯಲ್ಟಿ? ಹುಡುಗಿದಾ? ಇಲ್ಲಿ ಶಿವ. ವಿನಿ, ಯು ಶುಡ್ ಸಿ ದಿ ಶಿವ. ಇಲ್ಲಿದೆ ಟೆಂಪಲ್. ಓಹ್ ಬ್ಯೂಟಿ. ಬರೀ 4 hours ಅಲ್ಲ? 4 hours.
ಇಷ್ಟು ಬೇಗ ಆಗ್ತದ್ರೇನ್ರಿ? ಸಕ್ಕದಾಗಿದೆ ಮಗ. ಫ್ಯೂಚರಲ್ಲಿ ನಿರಂಜನ್ಗೆ ಇನ್ನೊಂದು ಟ್ಯಾಟೂ ಹಾಕ್ಸ್ಬೇಕು ಅನ್ಕೋತಾ ಇದೀನಿ ಆಯ್ತಾ. ಡಿಸೈನ್ ನಾನು ಹೇಳ್ಬಿಡ್ತಾ ಇದ್ದೀನಿ. ಅರ್ಧ ಫೇಸ್ ನಂದು, ಇನ್ನು ಅರ್ಧ ಫೇಸು ನಮ್ಮ ನಾಯಿದು. ಸೆಂಟ್ರಲ್ಲಿ ಜಾಗ ಇರುತ್ತೆ, ಅದು ನಾಳೆ ದಿನ ಊಟ ಮಗುವುದು. ಎಣ್ಣೆ ಎಂತಿದ್ದು ಅವ್ರ ಹೆಸರು ಅವರು ದೂರ ಆಗ್ತಾರಂತೆ. ಆಕ್ಚುಲಿ ಹೌದು. ಸರಿ ಬೇಡ, ನೀನು ಯಾರೋ ಸೆಲೆಬ್ರಿಟಿ ತಗೋ, ಎಣ್ಣೆ ಎಂತಿದ್ದು ಹಾಕೊಂಡ್ರೆ ಎಲ್ಲ ದೂರ ಆಗ್ತದೆ. ಹಂಗಾರೆ ಬೇಡ. ಬೇಕಾ ಇವಾಗ ಹಾಕ್ಸ್ಲಾ? ಪ್ಲೀಸ್ ಪ್ಲೀಸ್ ಹಾಕ್ಸ್ತೀನಿ. ಅರ್ಥ ಆಯ್ತಾ? ನೀವು ಅಷ್ಟೇ ಗಂಡೆ ಅಂತ ಏನು ಗೊತ್ತಾಯ್ತು, ಏನೋ ಸಿಂಬಾಲಿಕ್ ಆಗಿನ ಇಟ್ಕೊಳ್ಳಿ. ಅವ್ರ ಮುಖ ಹಾಕ್ಸ್ಕೊಳ್ಳೋದು, ಅವ್ರ ಹೆಸರು ಹಾಕ್ಸ್ಕೊಳ್ಳೋದು ಅವೆಲ್ಲ ಮಾಡ್ಬಿಡಿ. ಆಮೇಲೆ ಬಿಟ್ಟೋದ್ಮೇಲೆ ಕಷ್ಟ, ತಿರ್ಗಾ ಹೆಸರು ಅಳಿಸ್ತಾ ಕೂತ್ಕೊಂಡು ಆಗಲ್ಲ ಅದು. ನನ್ಗೇನ್ ಮಾಡೋದು ಅರ್ಥನೇ ಆಗ್ತಾ ಇಲ್ಲ ಫ್ರೆಂಡ್ಸ್. ಚೆನ್ನಾಗಿ ಹಾಕಿ ಆಯ್ತಾ. ಫಸ್ಟ್ ಹುಷಾರ್ ಕಣಪ್ಪ, ನೋವಿಸ್ಬೇಡ. ನಾನು ನಿಂತಿರ ತುಂಬ ನೋವಿಸ್ಬೇಡಪ್ಪ. ಓಕೆ, ಮೃದುವಾಗಿ ಸಾಕಿದ್ದೀವಿ ನಾವು ಮನೇಲಿ, ಗಿಣಿ ಸಾಕಿದಂಗೆ. ನೋಡ್ಕೊಳಪ್ಪ. ನಮ್ಮ ಎಲ್ಲ ಹೇಳಿದೀನಿ. ನನ್ನ ಕೆಲಸ ಆಯಿತು. ಗುಡ್ ಬೈ ಫ್ರೆಂಡ್ಸ್. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಮನಸ್ಸು ಮರ ದೊಡ್ಡದಾಗಿದ್ರೆ ಸಾಕು. ಮರ ನಮ್ಗೆ ಯಾಕೆ ಸ್ವಾಮಿ ಏನಂತೀರಾ ಅಷ್ಟೇ. ಇದೊಂಚೂರು ಕಲ್ಲರ್ದಿರುತ್ತೆ ಸಿ, ನನ್ನ ಸ್ಕಿನ್ ಟೋನ್ಗೆ ಸೆಟ್ ಆಗುವಂಥದ್ದು. ಅದೇ ಏನು ಹೇಳ್ತೀರಾ ಸರ್ ನೀವು? ಕಲರಿಂಗ್ ಮಾಡಿಸ್ಕೊಳ್ಳೋದಾ? ಕಲರಿಂಗ್ ಮಾಡಿಸ್ಬೋದು, ಬಟ್ ಆಫ್ಟರ್ 1 or 2 years ಅದು ಲೈಟ್ ಆಗ್ಬೋದು ನಮ್ಮ ಸ್ಕಿನ್ ಮೇಲೆ. ಮತ್ತೆ ಬಂದು ಮತ್ತೆ ರೀಟೆಸ್ಟ್ ಮಾಡಬೇಕಾಗುತ್ತೆ. ಅದು ಏನು ಹೇಳ್ತೀರಾ? ನಾನು ಕಲರ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತಾ, ಅಥವಾ ಹಾಗೆ ಗ್ರೇ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಹೋದರೆ ಹೆಂಗಿರುತ್ತೆ? ಕಮೆಂಟ್ ಮಾಡಿ. ಇದೇ ಡಿಸೈನಾ? ಯಶೋ ಆಯ್ತಾ ಹಂದಿ ಹಾಕ್ಸ್ಕೊಂಡ್ಯಾ? ಆಯ್ತಾ ಹಂದಿ ಹಾಕ್ಸ್ಕೊಂಡ್ಯಾ? ಇವಾಗ ನೀನು ಹಂದಿ ಸರ್ ಆಯ್ತಾ ಟ್ಯಾಟೂ ಹಾಕಿ? ಇನ್ನು ಡಿಸೈನ್ ಸೆಲೆಕ್ಟ್ ಮಾಡ್ತಾ ಈಗ? ಇನ್ನೂ ಶುರುನೇ ಮಾಡಿಲ್ಲ. ಬೇಗ ಹಾಕ್ಸ್ಕೊ, ಬೇಗ ಹಾಕ್ಸ್ಕೊ. ಸರ್ ನನ್ನ ಫಸ್ಟ್ ಟ್ಯಾಟೂ ಸಕ್ಕತ್ತಾಗಿರ್ಬೇಕು ಆಯ್ತಾ. ನೋಡಿದ್ರೆಲ್ಲ ಇಲ್ಲಿಗೆ ಬರಬೇಕು. ನಾನು ಬಟರ್ಫ್ಲೈ ಹಾಕ್ಸ್ಕೋಬೇಕು, ಬಟರ್ಫ್ಲೈ ಹಾಕ್ಸ್ಕೋಬೇಕು. ಟ್ಯಾಟೂ ನೋಡ್ತಾ ನೋಡ್ತಾ ಚಿಕ್ಕ ಆರೋಗ್ಬೇಕು ಹಂಗೆ. ಆ ಫೀಲ್ ಇರ್ಬೇಕು ಚಿನ್ನ. ಏನಕ್ಕಿದೆ ಈಗ ಹತ್ಕೋತೀನೋ ಕಿರ್ಚ್ಕೋತೀನೋ ಗೊತ್ತಿಲ್ಲ. ಒಂದು ಸ್ವಲ್ಪ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಇವ್ರ ಜೊತೆ ಏನು ಸರ್ ಮಾತಾಡೋದು? ಜೈ ಆಂಜನೇಯ ದೇವ್ರೇ. ಇದು ಸ್ಟೆನ್ಸಿಲ್ ಆಗ್ತಿದೆ, ಸ್ಟಾರ್ಟ್ ಮಾಡಿ. ನಮ್ಮ ಟ್ಯಾಟೂ ಶುರುವಾಗ್ತಾ ಇದೆ. ಟೆನ್ಷನ್ ತುಂಬ ಜೋರಾಗಿ ನೋವುತ್ತಾ? ಜಾಸ್ತಿ ಆಗಲ್ಲ, ಬೇರ್ ಮಾಡ್ಕೋಬೋದು ನೀವು. ಬೇರ್ ಮಾಡ್ಬೋದಾ? ಪಕ್ಕ. ಜೈ ಜಕ್ಕಮ್ಮ, ಒಳ್ಳೇದಾಗಲಿ. ನಾನು ಹೆಂಡತಿ ಪೇನ್ ತೊಳ್ಕೊಳ್ಳೋ ಶಕ್ತಿ ಕೊಡು ಭಗವಂತ. ಹಾಗೆ ಈ ಟ್ಯಾಟೂ ತುಂಬ ಚೆನ್ನಾಗಿ ಬರೋಂಗೆ ಆಗ್ಲಪ್ಪ. ಒಂಥರ ಡ್ರಿಲ್ಲಿಂಗ್ ಮಾಡ್ದಂಗಿದೆ. ಅಯ್ಯೋ ಏನು ಸರ್ ಸ್ಕಿನ್ ಒಳಗೆ ಅಷ್ಟೊಂದು ಡಿಪ್ ಮಾಡ್ತಿದ್ದೀರಾ? ನೀವು ಒಳಗೆ ಹೋಗಲ್ವ ಡ್ರಿಲ್ ಮಾಡ್ದಂಗೆ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಶೇಕ್ ಮಾತ್ರ ಮಾಡಬೇಡಿ. ಶೇಕ್ ಮಾಡ್ಬಾರ್ದಾ? ಓ ಎಷ್ಟೇ ನೋವಾದರೂ ಹಂಗೆ ತಡ್ಕೊಂಡು ಕೂತಿರ್ಬೇಕು. ಅಯ್ಯೋ ಅದು ಸೂಜಿ ಫುಲ್ಲು ಒಳಗೆ ಹೊಟ್ಟೋಗ್ತದೆ. ಸ್ಕಿನ್ ಇದೆ. ಅಯ್ಯೋ ಎಷ್ಟು ಶಾರ್ಪ್ ಆಗಿದೆ ಅದು. ಯಶೋರೇ, ಸ್ಕಿನ್ ಒಳಗೆ ಇಷ್ಟಿಷ್ಟು ಉದ್ದ ಹೋಗುತ್ತೆ. ಅದಕ್ಕಿಂತ ಡಾಗ್ ಬೈಟೇ ಬೆಟ್ರಿತ್ತಾ? ಇನ್ನೂ ಮಜಾ ಇರತ್ತೆ ನೋಡ್ರಿ. ಏನು ಗೊತ್ತಾ, ಒಂದ್ಸಲಿ ಹಾಕ್ಸಿದ್ಮೇಲೆ ಪೇಯ್ನ್ ಆಗತ್ತೆ. ಹಾಗೆ ಅದು ಒಣಗ್ತಾ ಇರೋಂಗೆ ತಿರ್ಗಾ ಹಾಕ್ಸ್ಬೇಕು ಅನ್ನೋದು ಅನ್ಸುತ್ತೆ ನೋಡ್ರಿ. ಅದು ಅಡಿಕ್ಷನ್, ಅದು ಆ ಥರ. ಟ್ಯಾಟೂ ಮಜಾನೇ ಅದು. ಡಸ್ಟು ಸನ್ಲೈಟ್ ಮತ್ತು ವಾಟರ್. ಸನ್ಲೈಟ್ ಶವರ್ ನಿಮಗೆ ಕೋಕೋನಟ್ ಆಯಿಲು ಇಲ್ಲಾಂದರೆ ಆಯಿಂಟ್ಮೆಂಟ್ ಅಪ್ಲೈ ಮಾಡಿ ನೀವು ಮಾಡ್ಕೋಬೋದಾ? ಕೋಕೋನಟ್ ಆಯಿಲ್ ಹಚ್ಕೊಂಡ್ಬಿಡ್ಬೇಕು. ಜಸ್ಟ್ ಸ್ವಲ್ಪ ಎತ್ಕೊಂಡು ಮಾಯ್ಶ್ಚರೈಸ್ ಮಾಡಿ ನೀವು ಮಾಡ್ಕೋಬೋದು. ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾರಿಗೆ ಟ್ಯಾಟೂ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು ಕಮೆಂಟ್ ಮಾಡಿ. ನಿಮ್ಮ ದೇಹದಲ್ಲಿ ಎಷ್ಟು ಟ್ಯಾಟೂಸ್ ಇದೆ? ಮೇಡಮ್ ಪೇನ್ ಹೆಂಗೆ ಅನಿಸ್ತಾ ಇದೆ? ತುಂಬ ಮೆಜ್ವಾಗಿದೆ, ಗೊತ್ತೇ ಆಗ್ತಾ ಇಲ್ಲ ನನಗೆ. ಏನು ಒಂಥರ ಈ ಹೂವು ಅಥವಾ ಹತ್ತಿನೂ ಹಿಂಗೆ ಸೋಗ್ತಿರೋ ಥರ ಫೀಲ್ ಆಗ್ತಾ ಇದೆ ನನಗೆ. ನಿಮ್ಮ ಥರ ಕ್ಲೈಂಟ್ಸು ನಮಗೆ ದಿನ ಸಿಕ್ಕರೆ ತುಂಬ ಖುಷಿ ಆಗುತ್ತೆ. ಪ್ರಶಾಂತ್ ಅಂತ ಇವರೇ ಈ ಟ್ಯಾಟೂ ಸ್ಟುಡಿಯೋ ಓನರು, ಏನ್ಷಿಯಂಟ್ ಟ್ಯಾಟೂ ಸ್ಟುಡಿಯೋ. ಸೊ ಸರ್ ನಿಮ್ಮ ಸ್ಟುಡಿಯೋ ಎಲ್ಲಿದೆ? ನನ್ನ ಸ್ಟುಡಿಯೋ ಬಂದು HSR ಲೇಔಟ್ 27 ಮೈನಲ್ಲಿದೆ, 13th ಕ್ರಾಸು. ಅಷ್ಟು ದೂರದಿಂದ ಮೇಡಮ್ ಅವರು ಆ ಕಾರ್ನರಿಂದ ಈ ಕಾರ್ನರ್ಗೆ ಬಂದಿದ್ದಾರಲ್ವ, ಅದೇ ನನಗೆ ಸಂತೋಷ ಆಗ್ತದೆ. ಯಾಕೆ ನೀವು ಒಂದು RR ನಗರಲ್ಲಿ ಶುರು ಮಾಡಬಾರ್ದು? ಯಾಕಂದರೆ ಹೇಳ್ತಾರೆ ಟ್ಯಾಟೂ ಒಂದ್ಸರಿ ಟ್ಯಾಟೂ ಹಾಕಿಸ್ಕೊಂಡು ಅದಾದ್ಮೇಲೆ ಅಡಿಕ್ಷನ್ ಥರ ಆಗುತ್ತೆ ಅಂತ. ನನಗೆ ಅಡಿಕ್ಷನ್ ಆ ಥರ ಏನಾದರೂ ಶುರುವಾದರೆ ನಾನು ಇಲ್ಲಿವರೆಗೂ ಮತ್ತೆ ಬರಬೇಕಾ? RR ನಗರವನ್ನು ಶುರು ಮಾಡಿಬಿಡಿ. ಮೇಡಮ್ಗಾಗಲಿ ನಿರಂಜನ್ ಸರ್ಗಾಗಲಿ ಮನೆಗೆ ಹೋಗಿ ಹಾಕೊಟ್ಬಿಡ್ತೀನಿ. ಗ್ರೇಟ್ ಇಂಡಿಯನ್ಸ್ ಇವರು, ಹೊಡಿರಿ ಚಪ್ಪಾಳೆ. ಇದು ಇಂಡಿಯನ್ಸ್ ಅಂದ್ರೆ. ಹಾಯ್ ಅಕ್ಷು.
ಹಾಯ್, ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಟ್ಯಾಟೂ ಹಾಕಿಸ್ಕೊತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ, ತುಂಬ ಟ್ಯಾಟೂಸ್ ಹಾಕಿಸ್ಕೊಂಡು. ಸರಿ, ನೀವು ಫಸ್ಟ್ ಟೈಮ್ ಹಾಕ್ಸ್ಕೊಂತಿರೋದ ನೋಡ್ತಾ ಇಲ್ವಾ? ನೋಡ್ತಾ ಇದೆ, ಯಾಕೆ ಆಗ್ತಿಲ್ಲ? ಅಷ್ಟು ಆರಾಮಾಗಿದ್ದೀರಲ್ಲ. ಈಗ ನೀವೆಲ್ಲ ಇದ್ದೀರಲ್ವ ಜೋಶ್ ಕೊಡೋದಕ್ಕೆ, ಅದಕ್ಕೆ ಆರಾಮಾಗಿದ್ದೀನಿ. ಫಸ್ಟ್ ಟೈಮ್ ಟ್ಯಾಟೂ ಹಾಕಿಸ್ಕೊಂಡಿರೋ ಎಕ್ಸ್ಪೀರಿಯನ್ಸ್ ಹೇಳ್ತೀರಾ ನೀವು ಒಂಚೂರು? ಎಕ್ಸ್ಪೀರಿಯನ್ಸಾ? ವಿನಯ್ನ ಕೇಳಿದ್ರೆ ಗೊತ್ತಾಗುತ್ತೆ. ಅವರು ಬ್ಯುಸಿ ಆಗಿದ್ದಾರೆ. ಯಾವ್ಯಾವ ಡ್ಯಾನ್ಸ್ ಬರುತ್ತೆ ಎಲ್ಲ ಥರ ಡ್ಯಾನ್ಸು ಆಡ್ಬಿಟ್ಟಿದ್ದೀನಿ. ಎಲ್ಲ ಡ್ಯಾನ್ಸಾ? ಹೌದಾ? ಬ್ರೇಕ್ ಡ್ಯಾನ್ಸು, ಡಿಸ್ಕೋ ಡ್ಯಾನ್ಸು, ಹಂಗಿರೋ ನಾನು ಡ್ಯಾನ್ಸು, ಎಲ್ಲ ಡ್ಯಾನ್ಸು ಆಡ್ಬಿಟ್ಟಿದ್ದೀನಿ. ಬಟ್ ಹಂಗಾರೆ ನಾನೇ ಪರವಾಗಿಲ್ವಾ? ಆ್ಯಕ್ಚುಲಿ ನಾನು ಅದನ್ನೇ ಶಾಕ್ ಆಯಿತು, ಇಷ್ಟು ಆರಾಮಾಗಿ ಕುತ್ಕೊಂಡಿದ್ದಾರಲ್ಲ. ಅಬ್ಬಬ್ಬಾ, ಹಂಗೆ ನನ್ನ ಮೇಲೆ ನನಗೆ ಸಿಕ್ಕಾಪಟ್ಟೆ ಪ್ರೌಡ್ ಆಗ್ತಿದೆ. ಹಂಗಾರೆ ವಿನಯ್ ಗುರುನ ಕೇಳ್ಬೇಕಾ ಏನು ಮಾಡಿ ಹೆಂಗೆ ಕಿರಿಸಿದ್ರು, ಏನು ಮಾಡಿದ್ರು? ಹಿಂಗೆ ಇಟ್ಕೊಂಡಿದ್ರು ಅವರು. ಹೌದಾ? ಹಿಂಗೆ ಮಾಡೋದು, ಅದು ನೆಕ್ಕಿಗೆ ಹಾಕಿರೋದಲ್ಲ. ಓ ಮೈ ಗಾಡ್. ಯಶೋ ಆಯ್ತಾ, ಮುಗೀತಾ? ಇನ್ನೂ ಇಲ್ಲ. ಹಾಕಿಸ್ತಾ ಇರೋದು ಒಂದು ಚಿಕ್ಕ 2 ಚಿಟ್ಟೆ, 2 ಅವರಿಂದ ಹಾಕ್ಸ್ಕೊತಾನೆ ಇದ್ದಾಳೆ ಅವಾಗಿಂದ. ಬಟ್ ಪರವಾಗಿಲ್ಲ, ನಾನು ಆ್ಯಕ್ಚುಲಿ ಕಾಯ್ತಾ ಇದ್ದೀನಿ, ಹೆಂಗೆ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಕಣ್ಣಿಗೆ ನಾನು ಐಬ್ರೋಸ್ಗೆ ಮೈಕ್ರೋ ಬ್ಲೇಡಿಂಗ್ ಮಾಡಿಸ್ಕೊಂಡಿದ್ದೆ. ಅದು ಒಂಥರ ಟ್ಯಾಟೂ ಥರನೇ, ಬಟ್ ಅದಕ್ಕೆ ಅನೆಸ್ತೇಷಿಯಾ ಕೊಡ್ತಾರೆ. ಇದಕ್ಕೆ ಯಾವ ಅನೆಸ್ತೇಷಿಯಾನೂ ಇಲ್ಲ, ಎಂಥದ್ದು ಇಲ್ಲ. ಹಾಕಿ ಪರ್ರ ಅಂತ ಕೆರಿತಾ ಇದ್ದಾರೆ. ಅಣ್ಣ ಅಂತೂ ಫುಲ್ಲು ಜೋಶಲ್ಲಿ ಕಮ್ಮ ಗರ್ಲ್ ಫ್ರೆಂಡ್ ಏನೋ ಬೈದಿರ್ತಾರೇನೋ, ಹಾಕಿ ಪರ್ರ ಅಂತ. ನೋಡಿ ಬಟರ್ಫ್ಲೈ ಹುಟ್ಟಿದೆ, ಇನ್ನೊಂಚೂರು ದೊಡ್ಡದಾಗಬೇಕದು. ಅದಕ್ಕೆ ಇನ್ನೂ ಈಗ ಮಗುವಾಗಿ ಒಂದು ಟೀನೇಜಿಗೆ ಬಂದಿದೆ. ಕಲರ್ ಹಾಕಿದ್ರೆ ಅಡಲ್ಟ್ ಆಗಿದೆ ಅಂತ. ಯಶೋ ಆಯ್ತಾ? ಇನ್ನೂ ಆಗಿಲ್ವಾ? ಏನ್ರಿ ಇದು ಚಿಟ್ಟೆ ಇಷ್ಟೊತ್ತು ಅಂತ ಅವ್ರದ್ದು? ಆ್ಯಕ್ಚುಲಿ ನಮ್ಗೆ ಹಂಗೆ ಅನ್ಸುತ್ತೆ, ಅದು ಒಂದೊಂದು ಚಿಕ್ಕ ಲೈನ್ಗೂ ಅಷ್ಟು ತೊಗೋಬೇಕದು. ತೊಗೊಂಡ್ರೆ ಅದಕ್ಕೆ ಟ್ಯಾಟೂ ಅನ್ನೋದು. ಏನಿವೆ ಬೇಗ ಹಾಕಪ್ಪ, ನಾನು ಹೇಳ್ಕೊಟ್ಟಂಗೆ ಮಾಡಪ್ಪ. ನಾನು ಅಷ್ಟಕ್ಕೆ ನಾನು ಇರ್ತೀನಿ, ಸುಮ್ಮನೆ ಬಂದು ಕೆಣಕ್ಸೋದು ನನ್ನ ಮಕ್ಕಳು. ಸಿಕ್ಕಾಪಟ್ಟೆ ಬರ್ನಿಂಗ್ ಸೆನ್ಸೇಷನ್ನು. ಆ್ಯಕ್ಚುಲಿ ಕೆರಿಬೇಕಾದ್ರೆ ಆಗೋದಿಲ್ಲ, ಹಿಂಗೆ ಗುಜ್ಬೇಕಾದ್ರೆ ಜಾಸ್ತಿ ಉರಿ ಆಗುತ್ತೆ. ಸೊ ಈಗ ನನ್ನ ಚಿಟ್ಟೆಗೆ ಬಣ್ಣ ಬರ್ತಾಯಿದೆ. ಸೊ ನನ್ನ ಕೈಗೆ, ನನ್ನ ಚಿಟ್ಟೆಗೆ ಆ್ಯಕ್ಚುಲಿ ನನಗೇನು ಗೊತ್ತಾ, ಹುಡುಗಿರಿಗೆ ಎಲ್ಲ ಕಲರು ಇಷ್ಟ ಆಗುತ್ತೆ. ನನಗೆ ಬ್ಲೂ, ಬ್ಲ್ಯಾಕ್, ಪಿಂಕ್, ಗ್ರೀನ್ ಎಲ್ಲ ಕಲರು ಇಷ್ಟ. ನಾನು ಯಾವ ಕಲರ್ ಹಾಕಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸಜೆಸ್ಟ್ ಮಾಡಿ. ಅಟ್ಲೀಸ್ಟ್ ನಾನು ನೆಕ್ಸ್ಟ್ ಟ್ಯಾಟೂಗಾದರೂ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋತೀನಿ. ಮೆಜಾರಿಟಿ ಯಾವ ಕಲರ್ ಬಂದಿರುತ್ತೋ ಆ ಕಲರ್ದು ನೆಕ್ಸ್ಟ್ ಟ್ಯಾಟೂ ಯೂಸ್ ಮಾಡ್ತೀನಿ. ನೋಡಿ, ನಾನು ಅವಾಗಲೇ ಒಂದು ಟ್ಯಾಟೂ ಫಿನಿಶ್ ಆಗೋಕ್ಕಿಂತ ಮುಂಚೆ 2ನೇ ಟ್ಯಾಟೂ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬರ್ತೀರಾ ಮತ್ತೆ ನೆಕ್ಸ್ಟ್ ಟ್ಯಾಟೂಗೋಣ? ಈಗ ನಾನು ನೀಲಿ ಬಣ್ಣವನ್ನು ಹಾಕಿಸ್ಕೊತಾ ಇದ್ದೀನಿ. ನೀಲಿ ಅಂದರೆ ಬ್ಲೂ ಕಲರ್. ಒಂದ್ಸರಿ ಇಷ್ಟ ಹಾಕಿದ್ರೆ ಇಷ್ಟು ಇಂಕ್ ಬರುತ್ತೆ, ಆದರೆ ಕಲರ್ ಮಾತ್ರ ಇಷ್ಟ ಆಗುತ್ತೆ. ಒಂದು ಡ್ರಾಪು ಆಗೋದಿಲ್ಲ, ಸಿಕ್ಕಾಪಟ್ಟೆ ನೋವಾಗ್ತದೆ. ಯಾವಾಗ ಯಪ್ಪ ಮುಗ್ದೋಗುತ್ತೋ ಅನ್ನೋಷ್ಟು ನೋವಾಗ್ತಾಯಿದೆ. ನಂಗೆ ಹೆಂಗೆ ಅನ್ನಿಸ್ತಿದೆ ಗೊತ್ತಾ, ಇವಾಗ ಇದನ್ನು ಹಿಂಗೆ ಬಿಟ್ಟು ಇದನ್ನು ಹಂಗೆ ಬಿಟ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ಹಿಂಸೆ ಆಗ್ತಿದೆ ಗುರು. ಮಾತಾಡಿ 4 ಅವರ್ ಮಾಡಿಬಿಟ್ರಲ್ರಿ. ಇವಾಗಾದ್ರೂ ಆಗಿದೆ ನೋಡ. ಯಶೋ ಆಯ್ತಾ? ಇನ್ನೂ ಆಗಿಲ್ವಾ? ಅವನಿಗೇನು ಗೊತ್ತಾ ಡೌಟು, ಚಿಟ್ಟೆಗೆ ಇಷ್ಟು ಟೈಮ್ ತೊಗೊಳ್ತಾ ಇದ್ದಿದ್ರೆ ಈ ಹಂದಿ ಬರ್ಸಿದ್ರೆ ಇನ್ನು ಏನಾಗ್ತಾ ಇತ್ತು? ಬನ್ನಿ ಇವರೇ, ನಾವು ಹೋಗೋಣ. ಬನ್ನಿ ಆಯ್ತಾ? ಎಲ್ಲಿ ಬಂತು ಚಿಟ್ಟೆ? ಮುಗೀತಾ? 4 ಅವರ್ ಮಾಡ್ಬಿಟ್ರಲ್ರಿ. ಅಯ್ಯೋ, butterfly is ready to fly. Butterfly is ready to fly. 1, 2, 3, go. Dun, dun, dun.
Butterfly, butterfly. Now we are singing butterfly song. ಸೀರಿಯಸ್ಲಿ ಅಮೇಝಿಂಗ್ ಆಗಿ ಬಂದಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಈ ಒಂದು HSR ಲೇಔಟಲ್ಲಿರುವಂಥ ಏನ್ಷಿಯಂಟ್ ಟ್ಯಾಟೂಸ್ ಖಂಡಿತ ಬನ್ನಿ, ತುಂಬ ನೀಟ್ ವರ್ಕ್ ಇದೆ. ಆ್ಯಂಡ್ ಕೆಲವ್ರು ಕಲರಿಂಗ್ ಮಾಡಿದ್ರೆ ಸೆಗಣಿ ಹಾಕ್ದಂಗೆ ಹಾಕಿರ್ತಾರೆ, ಹೇಳಲೇಬೇಕಂಗೆ ತುಂಬ ಕೆಟ್ಟದಾಗ ಹಾಕಿರ್ತಾರೆ. ಬಟ್ ಇವ್ರು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ, ನಿಜವಾಗ್ಲೂ ಚಿಟ್ಟೆಗೆ ಜೀವ ಬಂದಂಗಿದೆ, ಭಾಳ ಚೆನ್ನಾಗಿದೆ. ಖಂಡಿತ ನೀವು ಇಲ್ಲಿ ಬನ್ನಿ. ಆ್ಯಂಡ್ ಶೋ ಇಟ್ಸ್ ಲುಕಿಂಗ್ ರಿಯಲಿ ಗುಡ್. ಸೊ ಒಂದು ನಾಯಿ ಕಚ್ಚಿದ ಮಾರ್ಕನ್ನು ತೆಗ್ಸೋಕ್ಕೆ ಚಿಟ್ಟೆ ಬಂದಿದೆ, ಭಾಳ ಚೆನ್ನಾಗಿದೆ. ನನ್ನ ಚಿಟ್ಟೆ ಇವಾಗ ಹಾಡೋದಕ್ಕೆ ರೆಡಿ ಆಗಿದೆ. ಆ್ಯಕ್ಚುಲಿ ಏನು ಗೊತ್ತಾ, ಇದು ಸಿಂಬಾಲಿಕ್ ಆಗಿ ಒಂದು ನಾನು ಒಂದು ಯಶು, ನನಗೆ ನೀನು ನನಗೆ ನೀನು ನಾವಿಬ್ರು ಅಲ್ಲಿ ಹಾರಾಡ್ತಾ ಇದೀವಿ. ಜೀವ ಇರೋವರೆಗೂ ನಾವಿಬ್ರು ಹಿಂಗೆ ಹಾರಾಡ್ಕೊಂಡು ಖುಷಿಯಾಗಿರೋಣ ಅಂತ ಆ ಚಿಟ್ಟೆನ ಹಾಕ್ಕೊಂಡಿದ್ವಿ. ಈ ಚಿಟ್ಟೆ ಹೇಗಿದೆ ಕಮೆಂಟ್ ಮಾಡಿ. ಈಗ ನನ್ನ ವ್ಲಾಗಲ್ಲಿ ಕನ್ನಡದ ಕಂದ, ನಮ್ಮ ಮಣ್ಣಿನ ಕಂದ ಬಂದಿದ್ದಾರೆ. ಮಣ್ಣಿನ ಮಗ, ಆ ಮಣ್ಣಿನ ಮಗ. ಕಂದ ಇಸ್ ಮಗ ಓನ್ಲಿ. ಓಕೆ, ಕನ್ನಡದ ಕಂದ, ಮಣ್ಣಿನ ಮಗ. ಓ ಮೈ ಗಾಡ್, ಹೊಡಿರೋ ಚಪ್ಪಾಳೆ ಹೊಡಿರೋ ಅಲ್ಲಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಅಲ್ಲಿ ಅಲ್ಟಿಮೇಟ್ ಆಗಿ ಆಟ ಆಡಿದ್ದೀರಾ. ಆ್ಯಂಡ್ ನಿಮ್ಮದು ವಿನಯ್ ಬ್ರೋದು ಕಾಂಬಿನೇಷನ್ ಅಮೇಝಿಂಗ್ ಆಗಿತ್ತು. ನನ್ನ ಮಗ ಅಲ್ಲಿದ್ದಾರೆ ನೋಡಿ ಅಂತೆಲ್ಲ ಮಜವಾಗಿರ್ತಾ ಇತ್ತು. ಸೊ ಇವತ್ತು ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ. ವೆಲ್ಕಮ್ ಟು ದ ಕ್ಲಬ್ ಅಂತ ಹೇಳಕ್ಕೆ ಆಸೆ ಪಡ್ತೀನಿ. ನನ್ನ ನೋಡಿ ಎಷ್ಟೋ ಹಾಕಿದ್ದೀನಿ. ಮೋಸ್ಟ್ ರೀಸೆಂಟ್ ಒನ್ ಮಣ್ಣಿನ ಮಗ. ಮಣ್ಣಿನ ಮಗ. ಐ ಸಾ ದಿಸ್ ವ್ಲಾಗ್. ನಾನು ನನ್ನ ಫಸ್ಟ್ ಟ್ಯಾಟೂ ಚಿಟ್ಟೆನ ಹಾಕಿಸ್ಕೊಂಡಿದ್ದೀನಿ. ಸೂಪರ್ ಆಗಿದೆ, ಕಲರ್ಸ್ ಎಲ್ಲ ಮಜ್ಜಾಗಿದೆ. ನಮಗೆ ಏನು ಪ್ರಾಬ್ಲಮ್ ಅಂದರೆ ಡಾರ್ಕ್ ಸ್ಕಿನ್ ಎಲ್ಲ, ಅದರಲ್ಲಿ ಕಲರ್ಸ್ ಎಲ್ಲ ನಮ್ಮ ಸ್ಕಿನ್ನಲ್ಲಿ ಕಾಣೋದಿಲ್ಲ. ಇಲ್ಲಿ ಒಂದು ಹಾಕಿದ್ದೀನಿ, ಬ್ಲೂ ಕಲರ್ ಇರಬೇಕಿತ್ತು, ಏನು ಕಾಣ್ತಾ ನಮ್ಮ ಸ್ಕಿನ್ನಲ್ಲಿ ಅಷ್ಟೇ. ಐ ಥಾಟ್ ಇಟ್ಸ್ ಅ ಗೂಬೆ. ಸೊ ನಿಮ್ಮ ಪ್ರಕಾರ ಟ್ಯಾಟೂ ಅಂದರೆ ಏನು? ಟ್ಯಾಟೂ ಅಂದರೆ ಸುಮ್ಮನೆ ಒಂದು ಎಕ್ಸ್ಪ್ರೆಷನ್. ನನ್ನ ಬ್ಲಾಗಲ್ಲಿನೂ ಆ್ಯಕ್ಚುಲಿ ಹೇಳಿದೆ, ಈ ಥರ ಟ್ಯಾಟೂ ಬಂದು ಆ ನೋವೆಲ್ಲ ಚೆನ್ನಾಗಿದೆ ಅಂತ ಕೆಲವರು ಹೇಳ್ತಾರೆ. ಆ ಥರ ಎಲ್ಲ ಇಲ್ಲ. ನೋವು ನನಗೆ ಇಷ್ಟನೇ ಇಲ್ಲ, ಬಟ್ ಲುಕ್ ಇಷ್ಟ. ಸೊ ಅದರಲ್ಲಿ ಟ್ಯಾಟೂ ಹಾಕ್ತೀನಿ. ಬಟ್ ಐ ಥಿಂಕ್ ಟ್ಯಾಟೂ ಬಂದು ಒಂದು ಎಕ್ಸ್ಪ್ರೆಷನ್. ನಿಮಗೆ ಏನೋ ಒಂದು ಇಷ್ಟ ಇದ್ದರೆ, ಇಲ್ಲ ಏನೋ ಜೊತೆ ಕನೆಕ್ಟ್ ಆದರೆ ಯು ಶುಡ್ ಗೆಟ್ ಅ ಟ್ಯಾಟೂ ಅಂತ ಹೇಳ್ತೀನಿ. ಇಡೀ ಕರ್ನಾಟಕ ಜನ ನಿಜವಾಗ್ಲೂ ಇದನ್ನ ತುಂಬಾ ಖುಷಿ ಪಡ್ತಾರೆ. ಮಣ್ಣಿನ ಮಗ ಎಲ್ಲಿ ಪಬ್ಲಿಕಲ್ಲಿ ಯಾರನ್ನ ಮೀಟ್ ಮಾಡುವಾಗ ಅದೇ ಫಸ್ಟ್ ಕೇಳ್ತಾರೆ, ಈಗ ಎಲ್ಲಿ ಟ್ಯಾಟೂ ತೋರಿಸಿ ಅಂತ. ನಾನು ಫಸ್ಟ್ ಇಲ್ಲೇ ಹಾಕಿದ್ದೀನಿ. ಸೊ ಐ ಆಮ್ ಆಲ್ವೇಸ್ ಲೈಕ್ ನೋಡಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ನೀವು ಯಶಸ್ವಿನಿ ದೇಶಪಾಂಡೆ ವ್ಲಾಗಲ್ಲಿ ಬಂದು ನಿಮ್ಮ ಅತ್ಯುತ್ತಮವಾದ ಸಮಯವನ್ನು ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯಿತು. ಧನ್ಯವಾದಗಳು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ, ಯಾಕಂದರೆ ನಾವೆಲ್ಲ ಜೊತೆಯಲ್ಲಿ ಬೆಳಿಬೇಕು. ಸೊ ಹೆಲ್ಪ್ ಅಸ್ ಗ್ರೋ. ಸೂಪರ್. ಸೊ ನನ್ನ ಸಬ್ಸ್ಕ್ರೈಬರ್ಸು ಕೂಡ ಮೈಕಲ್ ಅವರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅತಿ ಶೀಘ್ರದಲ್ಲಿ ವಿನಯ್ ಬ್ರೋದು ಒಂದು ಹೊಸ ಯೂಟ್ಯೂಬ್ ಚಾನಲ್ ಬರ್ತಾ ಇದೆ. ಸೊ ಎಲ್ಲ ಫುಲ್ಲು ಒಂಥರ ಯೂಟ್ಯೂಬರ್ಸ್ ಫ್ಯಾಮಿಲಿ ಇವಾಗ. ಖಂಡಿತಂಗೆ ಅಲ್ವಾ? ಗೋವಾ ಬ್ಲಾಗ್ ಬೇಗ ಬರ್ತಾ ಇದೆ. ಎಲ್ಲ ತುಂಬಾ ದಿನ ಕಾಯ್ತಾ ಇದ್ದಾರೆ. ವಿನಯ್ ಗೋವಾಗೆ ಹೋಗ್ತಾ ಇದ್ದೀವಾ ಪಕ್ಕನ? ಥ್ಯಾಂಕ್ ಯು ಸೋ ಮಚ್ ಮೈಕಲ್ ಅವರೇ. ಥ್ಯಾಂಕ್ ಯು. ಈಗ ಫೈನಲಿ ನನ್ನ ಟ್ಯಾಟೂ ರಿವೀಲಿಂಗ್ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ. ಓಕೆ, ಮುಗೀತಾ ಫುಲ್ಲು? ಓ ಮುಗೀತು, ನಮ್ಮ ಸಂಭ್ರಮ ಎಲ್ಲ ಮುಗೀತು. ನಿಮ್ಮ ಮಕ್ಕಳು ಮಾಡಿರುವಂತ ಘನಕಾರ್ಯ ಕೆಲಸಕ್ಕೆ ಇವತ್ತು ವಾವ್ ಚಿಟ್ಟೆ ಬಂತು. ಸೂಪರ್ಬ್ ಆಗಿದೆ, ಆ್ಯಕ್ಚುಲಿ ಮಜವಾಗಿದೆ. ಆ ಡೀಟೇಲಿಂಗ್ ನೋಡಿ, ಶೇಡಿಂಗ್ಸ್ ಕೊಟ್ಟಿರೋದು ಸ್ಟಿಕ್ಕರ್ ಥರ ಕಾಣಿಸ್ತಾ ಇದೆ ಅಲ್ವಾ? ಸಕ್ಕತ್ತಾಗಿದೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಬಟ್ ಇಬ್ರು ಜೊತೆನಲ್ಲಿ ಟ್ಯಾಟೂ ಮಾಡಿಸಿದ್ದೀವಿ. ದಿಸ್ ಇಸ್ ಅ ಡೇ ಟು ರಿಮೆಂಬರ್. ಹೌದು, ಡೇ ಟು ರಿಮೆಂಬರ್. ಫಸ್ಟ್ ಟ್ಯಾಟೂ ಅದು ನಾನು ವಿನಯ್ ಬ್ರೋ ಜೊತೆ ಮಾಡಿಸ್ಕೋತಾ ಇರೋದು. ಇಟ್ಸ್ ಆಲ್ ಕನೆಕ್ಟೆಡ್ ನಿಜವಾಗ್ಲೂ. ಕ್ಯೂ ಟ್ಯಾಟೂನು ಬರ್ತದೆ ಅತಿ ಶೀಘ್ರದಲ್ಲಿ. ಸಕ್ಕತ್ತಾಗಿರುತ್ತೆ. ಚಾನಲ್ನಲ್ಲಿ ರಿವೀಲ್ ಮಾಡ್ತೀನಿ. ಸೊ ವೇಟ್ ಫಾರ್ ಇಟ್, ವೇಟ್ ಅಂಡ್ ವಾಚ್. ಏನಿದಿವಲ್ಲ ಯಾಕೆ ಸರ್ ನಮ್ಮ ಸ್ಟುಡಿಯೋಗೆ ಫಸ್ಟು ವಿಸಿಟ್ ಮಾಡಿದ್ದೀರಾ? ಇದು ಮೇಡಮ್ ನಿಮಗೆ ಥ್ಯಾಂಕ್ ಯು. ಏನಿದು? ಓಪನ್ ಮಾಡಿ ನೋಡಿದೆ, ನಿಮ್ಗೆ ಯೂಸ್ ಆಗಬೇಕು. ವಾವ್, ಲವ್ಲಿ, ಸಾಕಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಹೆಂಗಿದೆ? ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ. ನೋಡಿ, ಇದು ಆ್ಯಕ್ಚುಲಿ ನಾಯಿ. ಇದು ಇಟ್ಸ್ ಅ ಸೇಂಟ್ ಬರ್ನಾರ್ಡ್. ನಮ್ಮ ಭಾಳ ಮುದ್ದಿಂದ ಪ್ರೀತಿಯಿಂದ ಸಾಕಿದಂಥ ನಾಯಿ ಇದು. ನನ್ನ ಜೀವಕ್ಕೆ ಜೀವ ಆಗಿತ್ತಿದು. ಸೊ ನನ್ನನ್ನು ಬಿಟ್ಟು ಹೋಗ್ಬಿಡ್ತು ಪಾಪ. ಅದು ತುಂಬ ಚೆನ್ನಾಗಿ ಸಾಕ್ಕೊಂಡಿದ್ದೆ.
ಒಂದು ಫೈನ್ ಡೇ ನಾನೆಲ್ಲೋ ಅಬ್ರೋಡಲ್ಲಿ 3 ತಿಂಗಳು ಹೊಟ್ಟೋದೆ ಕೆಲಸದ ಮೇಲೆ, ಬೇರೆಯವ್ರ ಮೇಲೆ ಬಿಟ್ಟು ಹೋಗಿದೆ. ವಾಪಸ್ ಬರೋತ್ತಿಗೆ ಅದಿರಲಿಲ್ಲ. ಥರ ಡಿಪ್ರೆಷನ್ಗೆ ಹೋದಂಗೆ ಆಗ್ಬಿಡ್ತು ನನಗೆ. ಸೊ ಅದರ ನೆನಪಿಗೋಸ್ಕರ ಇದನ್ನು ಹಾಕ್ಕೊಂಡಿದ್ದು. ಅವನ ಹೆಸರು ರೋಮಿ ಅಂತ. ಎಸ್, ಈ ರೋಮಿನ ಇವಳೇ ಗಿಫ್ಟ್ ಮಾಡಿದ್ದು ಟ್ಯಾಟೂನ. ನಾನೇ ಅದನ್ನು ಸ್ಪಾನ್ಸರ್ ಮಾಡ್ತೀನಿ ಅಂತ. ಅವಾಗ ನಾವಿನ್ನೂ ಫ್ರೆಂಡ್ಸ್ ಆಗಿದ್ವಿ. ಅವತ್ತು ಟ್ಯಾಟೂ ಹಾಕ್ಸ್ಕೊಂಡಿದ್ದು, ಇವತ್ತು ಲೈಫ್ ಲಾಂಗ್ ಟ್ಯಾಟೂಡು ಮದುವೆನೇ ಆಗ್ಬಿಟ್ಟಿದ್ದೀವಿ ನಾವು. ಸೊ ಫೈನಲಿ ನನ್ನ ಟ್ಯಾಟೂ ಅಂತೂ ರೆಡಿ ಆಯಿತು. ಅಂತೂ ಚಿಟ್ಟೆ ಹಾರೋದಕ್ಕೆ ರೆಡಿ ಆಗಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಸ್ವಲ್ಪ ಪೇನ್ಫುಲ್ಲೇ, ಬಟ್ ಒಂಥರ ಖುಷಿ ಆಗ್ತಿದೆ. ನನ್ನ ಜೀವನದಲ್ಲೇ ನಾನು ಟ್ಯಾಟೂ ಹಾಕಿಸ್ಕೊಳ್ಳೋದೇ ಇಲ್ಲ ಅಂತಿದ್ದವಳು, ಅಂತೂ ಇಂತೂ ಏನು ಕೋಕೋ ಬ್ರೋನಿಯಿಂದ ನನಗೆ ಈ ಟ್ಯಾಟೂ ಬಂದಂಗಾಯಿತು. ಸೊ ನಿಮ್ದು ಯಾವುದೆಲ್ಲ ಟ್ಯಾಟೂ ಇದೆ, ಟ್ಯಾಟೂದು ಏನೇನೆಲ್ಲ ಸ್ಟೋರಿ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಸದ್ಯಕ್ಕೆ ಈ ವ್ಲಾಗ್ನ ಮುಗಿಸುವಂಥ ಸಮಯ ಆಯಿತು. ಸೊ ಈ ವ್ಲಾಗ್ ತುಂಬ ಇಷ್ಟ ಆಗಿದ್ದಲ್ಲಿ, ಏನಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನೋ ಒಂದು ಮಾಡಿ, ಬೆಲ್ ಐಕಾನ್ ಒತ್ತಿ. ಲಾಟ್ಸ್ ಆಫ್ ಲವ್. ಬಾಯ್, ಟೇಕ್ ಕೇರ್.